ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಿದ್ದೇನೆ. ಪ್ರಿಯರೇ, ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ಕಣ್ಣುಗಳಲ್ಲಿ ಪರಿಶುದ್ಧತೆ. ಕಣ್ಣುಗಳಲ್ಲಿ ಪರಿಶುದ್ಧತೆ. ಪ್ರಿಯರೇ, ಜ್ಞಾನೋಕ್ತಿ 4ನೇ ಅಧ್ಯಾಯ 25ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಪ್ರಿಯರೇ, ಕಣ್ಣುಗಳು ಏನಾಗಿದೆ? ನಮ್ಮ ಹೃದಯದ ಬಾಗಿಲು ಆಗಿದೆ. ಆದ್ರಿಂದ ನಾವು ಏನ್ ಮಾಡಬೇಕು? ಶೋಧನೆಗೆ ಒಳಗಾಗದಂತೆ ನಮ್ಮ ಕಣ್ಣುಗಳನ್ನು ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ಅನೇಕರು ಏನಾಗ್ತದ್ರ ಅಂತ ಹೇಳಿದ್ರೆ, ಪಾಪಗಳಿಗೆ ಮೊದಲು ಕಣ್ಣಿನ ಇಚ್ಛೆಯಿಂದಲೇ ಪಾಪಗಳು ಪ್ರಾರಂಭವಾಗ್ತಾ ಇದೆ. ಈ ಇಂದಿನ ದಿನಮಾನಗಳಲ್ಲಿ ನಾವು ನೋಡುವುದಾದರೆ, ಈ ಸಾಮಾಜಿಕ ಜಾಲತಾಣಗಳಿಂದಾಗಿ ಫೇಸ್ಬುಕ್, ಇಂಟರ್ನೆಟ್, ಯೂಟ್ಯೂಬ್, ವಾಟ್ಸಪ್ ಆಗಿರ್ಬೋದು, ಇನ್ನು ಅನೇಕ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಇದರಿಂದ ಇಂದಿನ ಯೌವನಸ್ಥರು, ಅನೇಕ ಮಕ್ಕಳು ಎಲ್ಲರೂ ಏನಾಗ್ತಾ ಇದ್ದಾರೆ ಅಂದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲೇ ತಮ್ಮ ಹೆಚ್ಚಾದ ಸಮಯವನ್ನು ಕಳೀತಾ ಇದ್ದಾರೆ. ಆ ಹೆಚ್ಚಾದ ಸಮಯವನ್ನು ಕಳೆಯುವುದರ ಜೊತೆಗೆ ಆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕಣ್ಣಿನ ಇಚ್ಛೆ ಪ್ರಕಾರ ಬೇಡದೇ ಇರುವಂಥ ಸಂಗತಿಗಳನ್ನು ನೋಡ್ತಾ ಇದ್ದಾರೆ. ಅದರ ಮೂಲಕ ಅವರು ತಮ್ಮ ಜೀವಿತಗಳನ್ನು ಪಾಪದಲ್ಲಿ ಬೀಳಿಸ್ಕೊಳ್ತಾ ಇದ್ದಾರೆ ಹಾಗೂ ತಮ್ಮ ಕಣ್ಣುಗಳ ಮೂಲಕವಾಗಿ ಪಾಪವನ್ನು ಮಾಡ್ತಾ ಇದ್ದಾರೆ. ಅನೇಕ ಪಾಪಗಳಲ್ಲಿ ತಮ್ಮ ಜೀವಿತವನ್ನು ಕಳೀತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ಸಾಮಾಜಿಕ ಜಾಲತಾಣಗಳನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಬೇಕು? ನಮಗೆ ಅಗತ್ಯಕ್ಕೆ ಮಾತ್ರ ಅದನ್ನು ಉಪಯೋಗಿಸಬೇಕು. ಅದರಲ್ಲಿ ಬೇಡದೇ ಇರ್ತಕ್ಕಂಥ ನಮ್ಮ ಕಣ್ಣು ಮನಸ್ಸು ಇಚ್ಛೆ ಪಡುವಂಥ ವಿಷಯಗಳನ್ನು, ಸಂಗತಿಗಳನ್ನು ನೋಡಿ ನಾವು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಇದರಿಂದ ನಮ್ಮ ಜೀವಿತವನ್ನು ನಾವು ನಾಶನಕ್ಕೆ ಒಳಪಡಿಸ್ತಾ ಇದ್ದೇವೆ. ಈಗ ನೋಡಬೇಕಾದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವುದು, ದೇವರ ವಾಕ್ಯವನ್ನು ಓದುವುದು, ಇದನ್ನೆಲ್ಲ ಈ ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಮೊಬೈಲ್ ನೋಡು, ಫೇಸ್ಬುಕ್ ನೋಡು, ವಾಟ್ಸಪ್ ನೋಡು, ಇದರಲ್ಲೇ ನಾವು ನೋಡ್ತಾ ಕೂತ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದರೂ ನಮಗೆ ಸಮಯ ಏನಾಗುತ್ತೆ? ಕಳೆದು ಹೋಗಿದ್ದೇ ಗೊತ್ತಾಗೋದಿಲ್ಲ. ಆ ರೀತಿ ನಮ್ಮನ್ನು ಏನು ಮಾಡ್ತಾ ಇದ್ದಾವೆ? ಈ ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಮಂಕುಗೊಳಿಸ್ತಾ ಇದ್ದಾವೆ ಪ್ರಿಯರೇ. ಆದ್ದರಿಂದ ನಿಮ್ಮ ಮನೆಯಲ್ಲೂ ಸಹ ನಿಮ್ಮ ಮಕ್ಕಳ ಬಗ್ಗೆ ನೀವು ಏನು ಮಾಡಬೇಕು? ಎಚ್ಚರವಿರಬೇಕು. ನಿಮ್ಮ ಮಕ್ಕಳು ಮೊಬೈಲನ್ನು ಹಿಡಿದುಕೊಂಡಿರುವಾಗ ಅವರು ಯಾವುದನ್ನು ನೋಡ್ತಾ ಇದ್ದಾರೆ, ಯಾವುದರಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಅನ್ನೋದನ್ನು ನಾವೇನು ಮಾಡಬೇಕು? ನೋಡಬೇಕು ಪ್ರಿಯರೇ. ಆದ್ದರಿಂದ ನಾವು ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ನಾವು ಏನು ಮಾಡಬೇಕು? ಪರಿಶುದ್ಧತೆಗೆ ನಡೆಸಿಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು. ಈಗ ನಮ್ಮ ಪಾಪಗಳನ್ನು, ನಾವು ಶೋಧನೆಗಳನ್ನು ಜಯಿಸಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ಅಂತರ್ಯದಲ್ಲಿ ಒಂದು ದೃಢವಾದ ನಿರ್ಧಾರ ಇರಬೇಕು. ನಾನು ಮೊಬೈಲ್ ನೋಡಲ್ಲ, ನಾನು ಫೇಸ್ಬುಕ್ ನೋಡಲ್ಲ, ವಾಟ್ಸಪ್ ನೋಡಲ್ಲ, ನನಗದು ಅಗತ್ಯ ಇಲ್ಲ ಅಂತ ಹೇಳಿ ನಾವು ಏನು ಮಾಡಬೇಕು? ನಮ್ಮಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಮ್ಮ ಅಂತರ್ಯದ ಮನುಷ್ಯನ ಮುಖಾಂತರವಾಗಿ ನಾವು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಸೈತಾನ ನಮ್ಮನ್ನು ವಂಚಿಸಲಿಕ್ಕೆ ಸಾಧ್ಯವಿಲ್ಲ. ಸೈತಾನ ನಮ್ಮನ್ನು ವಂಚಿಸ್ಲಿಕ್ಕೆ ಬಂದರೂ ಕೂಡ ನಮ್ಮ ಮನಸ್ಸಲ್ಲಿ ದೃಢವಾದ ನಿರ್ಧಾರ ಇದ್ರೆ ಏನು ಮಾಡೋಕ್ಕಾಗಲ್ಲ? ನಮ್ಮ ಮನಸ್ಸು ಬದಲಾಗಲ್ಲ. ಪ್ರಿಯರೇ, ನಾವು ಈ ದಿನಮಾನಗಳಲ್ಲಿ ಸೈತಾನನ ಎಲ್ಲೆಯಲ್ಲಿ ನಾವು ಬೀಳದ ರೀತಿಯಲ್ಲಿ, ಪಾಪದ ಬಲೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ನಾವು ಏನು ಮಾಡಬೇಕು? ಸೈತಾನನ ಬಲೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ನಾವು ಪ್ರಾರ್ಥನೆಯಲ್ಲಿ, ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಜೀವಿತಗಳನ್ನು ನಾವು ಕಾಪಾಡಿಕೊಳ್ಳುವರಾಗಿರಬೇಕು. ನಾವು ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳುವ ಪ್ರಕಾರ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿ ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಪ್ರಿಯರೇ, ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಯಾವುದು ನಮ್ಮನ್ನು ಪಾಪದಲ್ಲಿ ಪ್ರೇರೇಪಿಸ್ತದೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ನಮ್ಮ ದೇಹದ ಅಂಗಾಂಗಗಳು ನಮ್ಮನ್ನು ಪಾಪದಲ್ಲಿ ಪ್ರೇರೇಪಿಸುವುದಾದರೆ ನಾವು ಏನು ಮಾಡಬೇಕು? ಕಂಟ್ರೋಲ್ ಮಾಡ್ಕೋಬೇಕು. ನಾವು ಪಾಪಕ್ಕೆ ಹೋಗದಂತೆ ನಮ್ಮ ಅಂಗಾಂಗಗಳನ್ನು ನಾವು ಎಚ್ಚರಿಕೆಯಿಂದ
ಕಾಯ್ದು ಕಾಪಾಡಿಕೊಳ್ಳೋರಾಗಿರಬೇಕು ಪ್ರಿಯರೇ. ನಮ್ಮ ಜೀವಿತವನ್ನು ಒಂದು ಪರಿಶುದ್ಧವಾದ ಜೀವಿತವನ್ನಾಗಿ, ಯೇಸು ಕ್ರಿಸ್ತನಲ್ಲಿ ಒಂದು ಮೆಚ್ಚುಗೆಯಾದ ಜೀವಿತವನ್ನಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕು ಪ್ರಿಯರೇ. ಇರುವಂಥ ಒಂದು ಜೀವಿತವನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಂಡು ಕರ್ತನಲ್ಲಿ ಸಾಕ್ಷಿಯಾಗಿ ನಾವು ಬಾಳಬೇಕು. ನಿಮ್ಮ ಮಕ್ಕಳಿಗೂ ಕೂಡ ನೀವು ಅದನ್ನು ಬೋಧಿಸಬೇಕು. ನಿಮ್ಮ ಮಕ್ಕಳು ತಮ್ಮ ಯೌವನದಲ್ಲಿ ತಪ್ಪಿ ನಡೆಯದಂತೆ, ದಾರಿ ತಪ್ಪಿ ಹೋಗದಂತೆ, ಲೋಕದ ಆಸ್ತಿಗಳಿಗೆ ಬಲಿಯಾಗದಂತೆ ನೀವು ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿಕೊಳ್ಳಬೇಕು. ನಿಮ್ಮ ಮಕ್ಕಳ ಜೀವಿತ ನಾಶಕ್ಕೆ, ನರಕಕ್ಕೆ ಹೋಗದಂತೆ ನಿಮ್ಮ ಮಕ್ಕಳನ್ನು ನೀವು ಎಚ್ಚರಿಸುವರಾಗಿರಬೇಕು. ಪ್ರತಿದಿನ ಪ್ರಾರ್ಥಿಸಿ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಿರಿ. ಪ್ರಾರ್ಥನೆಯಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯುವುದು, ವಾಕ್ಯಗಳನ್ನು ಧ್ಯಾನಿಸುವುದು, ಇದನ್ನು ನೀವು ಮಾಡುವುದು, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡುವುದರಿಂದ ನಿಮ್ಮ ಮಕ್ಕಳ ಜೀವಿತಗಳು ಬದಲಾಗುತ್ತದೆ. ಆದ್ದರಿಂದ ಈ ವಾಕ್ಯದ ಮುಖಾಂತರವಾಗಿ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.